ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ರಾಹುಲ್ ದಯಾನ್. ನಮ್ಮ ದೇಶ ಸುಮಾರು 80ರಷ್ಟು ತೈಲವನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಇನ್ನು ನಮ್ಮಲ್ಲಿ ಉತ್ಪಾದನೆ ಆಗುವಂಥ ತೈಲದ ಪ್ರಮಾಣ ಕೇವಲ 15-20% ಅಷ್ಟೇ. ಹೀಗಾಗಿ ನಮ್ಮ ದೇಶ ಆದಷ್ಟು ತೈಲಕ್ಕಾಗಿ ಬೇರೆ ಬೇರೆ ದೇಶಗಳನ್ನು ಅವಲಂಬಿಸೋದನ್ನು ಬಿಟ್ಟು ಆದಷ್ಟು ಹೆಚ್ಚು ನಮ್ಮ ದೇಶದಲ್ಲೇ ಉತ್ಪಾದಿಸಿದರೆ ಆಗ ಈ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಅನ್ನೋದು ಸರ್ಕಾರದ ಉದ್ದೇಶ. ಜೊತೆಗೆ ಇದರಿಂದ ಸರ್ಕಾರದ ಆದಾಯಕ್ಕೂ ಕೂಡ ಒತ್ತು ನೀಡುತ್ತೆ ಅನ್ನೋದು ಕೂಡ ಸರ್ಕಾರದ ಪ್ಲಾನ್ ಆಗಿದೆ. ಹಾಗಿದ್ರೆ ಸರ್ಕಾರ ಜಾರಿಗೆ ತರ್ತಾ ಇರುವಂಥ ಓಪನ್ ಎಕರೇಜ್ ಲೈಸೆನ್ಸಿಂಗ್ ಪಾಲಿಸಿ ಅಂದರೆ OALP ಇದಂದರೆ ಏನು ಹೇಳ್ತೀವಿ ನೋಡಿ. ಭೂಮಿಯ ಆಳದಲ್ಲಿ ಅಥವಾ ಸಮುದ್ರದ ಆಳದಲ್ಲಿರುವಂಥ ತೈಲ ನಿಕ್ಷೇಪಗಳನ್ನು ಸರ್ಕಾರ ಗುರುತು ಮಾಡುತ್ತೆ. ನಂತರ ಈ ತೈಲವನ್ನು ತೆಗೆಯೋದಕ್ಕೆ ಅಥವಾ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಪ್ರೈವೇಟ್ ಕಂಪನಿಗಳಿಗೆ ಲೀಸ್ಗೆ ಅಂತ ನೀಡುತ್ತೆ. ಆಗ ಕಂಪನಿಗಳು ಆ ತೈಲವನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು, ಅದನ್ನು ಮಾರಬಹುದು. ಮುಂಚೆ ಇದಕ್ಕೆ ಅಂತಾನೆ ನ್ಯೂ ಎಕ್ಸ್ಪ್ಲೋರೇಷನ್ ಲೈಸೆನ್ಸಿಂಗ್ ಪಾಲಿಸಿ ಅಂದರೆ NELP ಅಂತ ಇತ್ತು. ಆದರೆ ಈಗ ಅದರ ಬದಲಾಗಿ ಓಪನ್ ಎಕರೇಜ್ ಲೈಸೆನ್ಸಿಂಗ್ ಪಾಲಿಸಿ ಅಂದರೆ OALP ಜಾರಿಗೆ ಬಂದಿದೆ. ಮುಂಚೆ ಇದ್ದಂಥ ಪಾಲಿಸಿಯಲ್ಲಿ ಸರ್ಕಾರ ಯಾವ ಜಾಗವನ್ನು ಸೂಚಿಸುತ್ತೋ ತೈಲ ಕಂಪನಿಗಳು ಆ ಜಾಗದಲ್ಲೇ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗಿತ್ತು, ಅಂದರೆ ತೈಲವನ್ನು ಹೊರತೆಗಿಬೇಕಾಗಿತ್ತು. ಆದರೆ ಈಗ OALP ಅಡಿಯಲ್ಲಿ ಕಂಪನಿಗಳು ಪಡೆಯುವಂಥ ಜಾಗದಲ್ಲಿ ಎಲ್ಲಿ ಬೇಕಾದರೂ ಕೂಡ ತೈಲವನ್ನು ಅನ್ವೇಷಣೆ ಮಾಡಬಹುದು, ಹಾಗೆ ತೆಗಿಬಹುದು. ಈ ಮೊದಲು ಸರ್ಕಾರವೇ ಬ್ಲಾಕ್ಗಳನ್ನು ಅಂದರೆ ಈ ಸ್ಥಳಗಳನ್ನು ಗುರುತು ಮಾಡಿ ಹರಾಜು ಮಾಡಲಾಗ್ತಾ ಇತ್ತು. ಅಂದರೆ ಇಷ್ಟು ಬ್ಲಾಕ್ಗಳು ಅಂತ ಹೇಳಿ ಕಂಪನಿಗಳಿಗೆ ಹರಾಜು ಹಾಕ್ತಾ ಇತ್ತು. ಆದರೆ OALP ಅಡಿಯಲ್ಲಿ ಕಂಪನಿಗಳೇ ತಮಗೆ ಇಷ್ಟವಾದಂಥ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡು ಅನ್ವೇಷಣೆಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಈಗ ಸುಮಾರು 80,228 ಚದರ ಕಿಲೋಮೀಟರ್ ಜಾಗವನ್ನು ಅನ್ವೇಷಣೆ ಮಾಡಬಹುದು. ಅಂದರೆ ಈ ಒಂದು ಸರ್ಕಾರದ ಪ್ಲ್ಯಾನ್ ಪ್ರಕಾರ, ಹೊಸದಾಗಿ ಜಾರಿಗೆ ತಂದಿರುವಂಥ OALP ಪ್ರಕಾರ. ಹಾಗಿದ್ರೆ ಈ ಪಾಲಿಸಿಯಲ್ಲಿ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತ ನಾವು ನೋಡೋ ಹಾಗಿದ್ರೆ, ಈ ಮೊದಲು ತೈಲ, ಅನಿಲ ಮತ್ತು ಕಲ್ಲಿದ್ದಲು ಇವುಗಳನ್ನು ತೆಗಿಬೇಕು ಅಂತಂದರೆ ಪ್ರತ್ಯೇಕವಾಗಿ ಲೈಸೆನ್ಸ್ ಪಡ್ಕೊಳ್ಬೇಕಾಗಿತ್ತು. ಆದರೆ ಈಗ OALP ಅಡಿಯಲ್ಲಿ ಒಂದೇ ಲೈಸೆನ್ಸ್ನಲ್ಲಿ ಎಲ್ಲವನ್ನೂ ಕೂಡ ನೀವು ಅನ್ವೇಷಣೆ ಮಾಡಬಹುದು. ಹಿಂದೆ ಬಿಡುಗಡೆಯಾಗಿದ್ದಂಥ OALP ಸುತ್ತು 10 ಅಂದರೆ 10th ರೌಂಡನ್ನು ಈಗ ವಿಸ್ತರಣೆ ಮಾಡಲಾಗಿದೆ. ಸರ್ಕಾರದ ಒಂದು ಮಹತ್ವವಾದಂಥ ಆದೇಶ ಇದು. ಈ ದೊಡ್ಡ ಹರಾಜು ಪ್ರಕ್ರಿಯೆಯ ಗಡುವನ್ನು ಮೇ 29, 2026 ಅಂದರೆ ಮುಂಬರುವಂಥ ಮೇ 29ರವರೆಗೂ ಕೂಡ ಇದನ್ನು ವಿಸ್ತರಣೆ ಮಾಡಲಾಗಿದೆ. ಆ್ಯಂಡ್ ಈಗ ಮಾರ್ಚ್ 31 ಒಂದು ಹೊಸ ರೌಂಡ್ನ ಸರ್ಕಾರ ಅನೌನ್ಸ್ ಮಾಡಿದೆ. ಅದೇ OALP ರೌಂಡ್ 11. ಸೊ ಈ ಒಂದು ರೌಂಡ್ನಲ್ಲಿ ಸರ್ಕಾರ 21 ಹೊಸ ಬ್ಲಾಕ್ಗಳನ್ನು ಅನ್ವೇಷಣೆಗಾಗಿ ಮುಕ್ತಗೊಳಿಸಿದೆ. ಇದು ಸುಮಾರು ಆಗಲೇ ಹೇಳಿದ ಹಾಗೆ 80,228 ಚದರ ಕಿಲೋಮೀಟರ್ ಪ್ರದೇಶವನ್ನು ಒಳಗೊಂಡಿದೆ. ಅಂದರೆ ಅಷ್ಟು ಜಾಗದಲ್ಲಿ ಬ್ಲಾಕ್ಗಳನ್ನು ಮಾಡಿ ಪ್ರೈವೇಟ್ ಕಂಪನಿಗಳಿಗೆ ಈ ಬ್ಲಾಕ್ಗಳನ್ನು ಹರಾಜು ಹಾಕುತ್ತೆ. ಸೊ ಆಗ ಆ ಜಾಗದಲ್ಲಿ ಎಲ್ಲಿ ಬೇಕಾದರೂ ಕೂಡ ಪ್ರೈವೇಟ್ ಕಂಪನಿಗಳು ಆಯಿಲ್ ಎಕ್ಸ್ಟ್ರಾಕ್ಟನ್ನು ಮಾಡಬಹುದು. ಇದರ ಪ್ರಕ್ರಿಯೆ ಕೂಡ ಮುಂದೆ ಶುರುವಾಗುತ್ತೆ. ಇನ್ನು ಭಾರತದಿಂದ 21 ತೈಲ ಗ್ಯಾಸ್ ಬ್ಲಾಕ್ಗಳಲ್ಲಿ ತೈಲ ಮತ್ತು ಗ್ಯಾಸ್ ಉತ್ಪಾದಿಸಲು ಪ್ರೈವೇಟ್ ಕಂಪನಿಗಳಿಗೆ ಬಿಡ್ಗೆ ಆಹ್ವಾನಿಸಲಾಗಿದೆ. ಸೊ ಈ ಪಾಲಿಸಿಲಿ ಬರೋದೇ ಆ ರೀತಿ, ಅಂದರೆ ಹರಾಜು ಹಾಕುವಂಥ ಪ್ರಕ್ರಿಯೆಗೆ ಕಂಪನಿಗಳು ಬಿಡ್ಡನ್ನು ಸಲ್ಲಿಕೆ ಮಾಡಬೇಕು. ಸೊ ಈ 21 ಬ್ಲಾಕ್ಗಳಲ್ಲಿ 12 ಬ್ಲಾಕ್ಗಳು ಭೂಮಿ ಮೇಲೆ, 4 ವಾಟರ್ ಬ್ಲಾಕ್ಗಳು, 1 ಆಳ ಸಮುದ್ರ ಬ್ಲಾಕ್, ಇನ್ನು 4 ತೀರಾ ಆಳ ಸಮುದ್ರ ಬ್ಲಾಕ್ಗಳಲ್ಲಿ ತೈಲ ಮತ್ತು ಗ್ಯಾಸ್ ಉತ್ಪಾದಿಸಲು ಬಿಡ್ ಮಾಡಬಹುದು. ಇನ್ನು 80,228 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ತೈಲ ಮತ್ತು ಗ್ಯಾಸ್ ಉತ್ಪಾದನೆಗೆ ಈ ಬಿಡನ್ನು ಆಹ್ವಾನ ಮಾಡಲಾಗಿರುವಂಥದ್ದು. ಇನ್ನು ಮೇ 29ರೊಳಗಾಗಿ ಬಿಡ್ ಸಲ್ಲಿಸೋಕೆ ಕೇಂದ್ರ ಸರ್ಕಾರ ಒಂದು ಸೂಚನೆ ಕೊಟ್ಟಿದೆ. ತೈಲ ಕ್ಷೇತ್ರಗಳ ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಲೈಸೆನ್ಸ್ ಪಡೆಯುವಂಥ ಪ್ರಕ್ರಿಯೆಯನ್ನು ಕೂಡ ಈಗ ಸರ್ಕಾರ ಈ OALP ಅಡಿಯಲ್ಲಿ ಸುಲಭಗೊಳಿಸಿದೆ. ಇನ್ನು ಭಾರತ 2030ರ ವೇಳೆಗೆ ತನ್ನ ತೈಲ ಅನ್ವೇಷಣಾ ಪ್ರದೇಶವನ್ನು ಸುಮಾರು 10 ಲಕ್ಷ ಚದರ ಕಿಲೋಮೀಟರ್ಗೆ ಹೆಚ್ಚು ಮಾಡುವಂಥ ಗುರಿಯನ್ನು ಹೊಂದಿದೆ. ಇನ್ನು ಈ ಸರ್ಕಾರದ ಜೊತೆ ಕಂಪನಿಗಳ ಪ್ರಾಫಿಟ್ ಶೇರಿಂಗ್ ಕೂಡ ಸುಲಭ. ಯಾಕೆಂದರೆ ಪ್ರಾಫಿಟ್ ಡೇ 1ಇಂದಾನೇ ಸರ್ಕಾರಕ್ಕೆ ಹರಿದು ಬರುತ್ತೆ. ಬಟ್ ಹಳೆ ಪಾಲಿಸಿ ಏನಿತ್ತು NELP, ಇದರಲ್ಲಿ ಒಂದು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಅದರಿಂದ ಬ್ರೋಕರೇಜ್ ಅಂತ ಹೋಗುತ್ತೆ, ಪ್ರಾಫಿಟ್ ಶೇರ್ ಅಂತ ಹೋಗುತ್ತೆ, ತುಂಬ ಕಾಂಪ್ಲಿಕೇಶನ್ಸ್ ಇತ್ತು. ಬಟ್ ಈಗ ತುಂಬ ಸಲೀಸಾಗಿದೆ. ಹಾಗೂ OALP ಅಡಿಯಲ್ಲಿ ಸರ್ಕಾರ ಡೇ 1ಇಂದಾನೇ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ಈ ಪಾಲಿಸಿಯನ್ನು ಮೇಯ್ನಾಗಿ ಸರ್ಕಾರ ಒತ್ತು ಕೊಟ್ಟು ಜಾರಿಗೆ ತರ್ತಾ ಇರುವಂಥದ್ದು ಯಾಕಾಗಿ? ಒಂದು, ಭಾರತದ ತೈಲ ಡಿಪೆಂಡೆನ್ಸಿ ಈಗ ನೋಡ್ತಿರಬಹುದು. ಮಧ್ಯಪ್ರಾಚ್ಯದಲ್ಲಿ ಯಾವ ರೀತಿಯಾದಂಥ ಒಂದು ಯುದ್ಧದ ಪರಿಸ್ಥಿತಿಯಿಂದಾಗಿ
ನಮ್ಮ ದೇಶದ ಒಬ್ಬ ಸಾಮಾನ್ಯ ನಾಗರಿಕ ಕೂಡ ಒದ್ದಾಡ್ತಿದ್ದಾನೆ ಅಂತ ಹೇಳಿ. ಸೊ ಹೆಚ್ಚೆಚ್ಚು ಆಮದು ಮಾಡಿಕೊಳ್ಳುವಂಥ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ನಮ್ಮ ದೇಶ ಸ್ವಾವಲಂಬಿ ಆಗುತ್ತೆ, ಅದರ ಜೊತೆಗೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಇನ್ನು ನಂಬರ್ 2ನೇದು, ಸರ್ಕಾರಕ್ಕೆ ಹೆಚ್ಚಿನ ಲಾಭ ಕೂಡ, ಅಂದರೆ ಬಂಡವಾಳಕ್ಕೆ ಅಥವಾ ಆರ್ಥಿಕತೆಗೆ ಒಂದು ರೀತಿಯಾದಂಥ ಬೂಸ್ಟ್ ಅಂತ ಹೇಳ್ಬೋದು ಈ ಒಂದು ಪಾಲಿಸಿ. ಸೊ ಮಾರ್ಚ್ 31ನೇ ತಾರೀಕಿನಂದು ಸರ್ಕಾರ ಯಾವ ರೀತಿಯಾದಂಥ ಒಂದು ಮಹತ್ವದ ಆದೇಶವನ್ನು ಈ OALP ಪಾಲಿಸಿಗೆ ಸಂಬಂಧಪಟ್ಟಂತೆ ಜಾರಿಗೆ ತಂದಿದೆ ಅನ್ನೋದನ್ನು ನೀವು ಗಮನಿಸಿದ್ರಿ. ಸೊ ಅದರ ವಿಶೇಷತೆಗಳನ್ನು ಕೂಡ ತಿಳ್ಕೊಂಡ್ರಿ. ಸೊ ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.